ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳು ನಡೆಯುವ ಸಮಯಕ್ಕೆ ಅನಾಹುತಗಳು, ವಿಘ್ನಗಳು, ಅಪಶಕುನಗಳು ಆಗುತ್ತಿದ್ದರೆ ಅಥವಾ ಮದುವೆಯಾಗೋದಕ್ಕೆ ಪ್ರಯತ್ನಿಸುತ್ತಿದ್ದರೂ ಯಾವುದೇ ಸಂಬಂಧಗಳು ಸರಿಯಾಗಿ ಕೂಡಿ ಬರುತ್ತಿಲ್ಲ, ಮದುವೆಯಲ್ಲಿ ಸಾಕಷ್ಟು ಅಡೆತಡೆ ವಿಘ್ನಗಳು ಆಗುತ್ತಿದೆ ಅನ್ನುವುದಾದರೆ ಇಂತಹ ದೋಷಗಳು ಆಗಿದೆ ಅಂತಲೇ ಅರ್ಥ. ಆ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳದೆ ಹೊರತು ನಿಮ್ಮ ಯಾವುದೇ ಶುಭ ಕಾರ್ಯಗಳು ನಡೆಯುವಂತೆ ಆಗುವುದಿಲ್ಲ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಹೆಚ್ಚಾಗುತ್ತೆ ಹೊರತು ಕಡಿಮೆಯಂತೂ ಆಗುವುದಿಲ್ಲ. ಅಂತಹ ದೋಷಗಳು ಯಾವುದು, ಅದನ್ನು ನಿವಾರಣೆ ಮಾಡಿಕೊಳ್ಳುವ ಬಗ್ಗೆ ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಶಿವಾನಂದ ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರ ಆಗಬೇಕು ಅಂದರೂ ಕೂಡ ಪ್ರಖ್ಯಾತ ಜ್ಯೋತಿಷ್ಯರು ಶ್ರೀ ಶಿವಾನಂದ ಗುರುಗಳು ಇವರಿಗೆ ಒಂದು ಫೋನ್ ಮಾಡಿ ಸಂಪೂರ್ಣವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ. ಇನ್ನು ವಿಘ್ನಗಳು ಆಗುತ್ತಿದೆ, ವಿನಾಕಾರಣ ಜಗಳಗಳಾಗ್ತಾ ಇದೆ, ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರೂ ಒಳ್ಳೆಯ ಕೆಲಸಗಳು ನಮ್ಮಿಂದ ಆಗಬೇಕು, ಇನ್ನೇನು ಆಗ್ತಾ ಇದೆ ಅನ್ನುವಾಗಲೇ ಕೆಲಸಕ್ಕೆ ಯಾವುದಾದ್ರೂ ಒಂದು ವಿಘ್ನಗಳು ಬಂದು ಮಧ್ಯಕ್ಕೆ ನಿಂತು ಹೋಗ್ತಾ ಇದೆ. ಗುರುಗಳೇ, ಮದುವೆ ಮಾಡಿಸ್ಬೇಕು ನಮ್ಮ ಮಕ್ಕಳಿಗೆ ಅನ್ಕೋತೀವಿ, ಇನ್ಯಾವುದೋ ಒಂದು ಅನಾಹುತಗಳಾಗುತ್ತೆ, ಅಥವಾ ಸಂಬಂಧವೇ ಬೇಡ ನಮಗೆ ಅಂತ ಬಿಟ್ಟು ಹೋಗುವ ಸ್ಥಿತಿಗತಿಗಳು ಎದುರಾಗುತ್ತೆ. ಮದುವೆ ಆಗಿದ್ದೀವಿ, ಚೆನ್ನಾಗಿ ಸಂಸಾರ ನಡೀತಿಲ್ಲ, ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆಯ ದಾಂಪತ್ಯಗಳು ಆಗ್ತಾ ಇಲ್ಲ ಅಂತ ತುಂಬ ಜನ ಹೇಳಿದರು. ಅದಕ್ಕೆಲ್ಲ ಇಂತಹ ದೋಷಗಳು ಇರುತ್ತೆ. ಅದು ಕೂಡ ಪಿತೃದೋಷ ಅಂತಲೂ ಹೇಳಬಹುದು. ನಿಮ್ಮ ಪಿತೃಗಳಿಗೆ ಸರಿಯಾಗಿ ನೆನಪು ಮಾಡಿಕೊಳ್ಳದೆ ಅವರಿಗೆ ವರ್ಷಕ್ಕೊಮ್ಮೆ ಎಡೆಯನ್ನು ಇಡದಿದ್ದರೂ ಕೂಡ ಇಂತಹ ದೋಷಗಳು ಬರುತ್ತೆ. ನಿಮ್ಮನ್ನು ಸಾಕಿ ಸಲುಗಿದ ನಿಮ್ಮ ತಾತ ಮುತ್ತಾತಂದಿರನ್ನು ನೆನೆಸಿಕೊಳ್ಳದೆ ಇದ್ದಾಗಲೂ ಕೂಡ ಇಂತಹ ದೋಷಗಳು ಬಂದೇ ಬರುತ್ತೆ. ಹಾಗಾಗಿ ಪ್ರತಿದಿನ ನೀವು ಪೂಜೆ ಮಾಡುವ ಸಮಯಕ್ಕೆ ನಿಮ್ಮ ಪಿತೃಗಳನ್ನು ನೆನೆಸಿಕೊಂಡು ಪೂಜೆ ಮಾಡಬೇಕು. ಅವರಿಗೂ ಕೂಡ, ಅವರ ಫೋಟೋಗೂ ಕೂಡ ನಿಮ್ಮ ತಾತ ಅಜ್ಜಿ ಅಂತ ಅವರ ಹಿರಿಕರು ಇದ್ದಾಗ ಅವರ ಫೋಟೋಗಳಿಗೆ ಪೂಜೆ ಮಾಡೋದ್ರಿಂದ ಪಿತೃದೋಷಗಳು ನಿವಾರಣೆ ಆಗುತ್ತೆ. ಇಂಥ ದೋಷಗಳು ಯಾವಾಗ ನಿವಾರಣೆ ಆಗುತ್ತೋ ಅವರ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿರುತ್ತೆ. ಯಾವುದೇ ಕೆಲಸವಾದರೂ ನಿರ್ವಿಘ್ನವಾಗಿ ತುಂಬ ಚೆನ್ನಾಗಿ ನಡೆಯುವಂತೆ ಆಗುತ್ತೆ. ನಿಮ್ಮ ಜಾತಕದಲ್ಲಿ ದೋಷಗಳು ಇದ್ದಾಗಲೂ ಕೂಡ ಇಂತಹ ಸಮಸ್ಯೆಗಳು ಉದ್ಭವಿಸುತ್ತೆ. ಹಾಗಾಗಿ ಏನು ಮಾಡಬೇಕು? ಈಗಾಗ ನಾವು ತಿಳಿಸಿರುವ ಹಾಗೆ ಇದೊಂದು ಪರಿಹಾರ ಮಾಡಿದ್ದು ಕೂಡ ಯಾವುದೇ ಸಮಸ್ಯೆಗೆ ಆಗ್ತಾ ಇಲ್ಲ ಅಂದರೆ ಮಹಾ ಜ್ಯೋತಿಷ್ಯ ಗುರುಗಳು ಆದಂತಹ ಪಂಡಿತ ಶಿವಾನಂದ ಇವರಿಗೊಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ.